ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುವ ಒಂದು ವಿಡಿಯೋ ನಿಮಗೆ. ಈ ಒಂದು ವಿಡಿಯೋಲಿ ನಾನು ನಿಮ್ಮ FA1ಗೆ ಬರುವ ಸಿಲೆಬಸ್ನ ಪೂರ್ತಿ ಕವರ್ ಮಾಡಿದ್ದೀನಿ ಒನ್ ಶಾಟಲ್ಲಿ. ಸೊ ಈ ಒಂದು ವಿಡಿಯೋಲಿ ನಾನು ಫಸ್ಟು ಪ್ರೋಸು ಮತ್ತು ಫಸ್ಟು ಪೊಯಿಟ್ರಿನ ಪೂರ್ತಿ ಸಮ್ಮರಿನ ಕವರ್ ಮಾಡಿದ್ದೀನಿ ಸ್ಟೂಡೆಂಟ್ಸ್, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು ವೇಳೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ಯೂಚರಲ್ಲಿ ಇಂತಹ ವೀಡಿಯೋಸ್ ಜಾಸ್ತಿನೇ ಬರ್ತಾನೆ ಇರುತ್ತೆ. ಸೊ ಅದೆಲ್ಲ ನೀವು ಮಿಸ್ ಮಾಡಬಾರ್ದು ಅಂತ ಅನ್ಬೇಕಾದ್ರೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಓಕೆ, ಸೊ ಮುಂದೆ ಹೋಗೋಣ ಸ್ಟೂಡೆಂಟ್, ಸಮಯ ವ್ಯರ್ಥ ಮಾಡಿದೆ. ಸೊ ಹೀರೋಯಿಂದ ಶುರು ಮಾಡೋಣ. ಸೊ ಬೇಸಿಕಲಿ ನಮ್ಮ ಸಿಲೆಬಸ್ ಏನಿದೆ ಅಂತ ಕೇಳಬೇಕಾದ್ರೆ ಫಸ್ಟು ಪ್ರೋಸು ಫಸ್ಟು ಪೊಯಿಟ್ರಿ ನಾವು ಹೇಳಿದಂಗೆ. ಸೊ ಫಸ್ಟ್ ಪ್ರೋಸಿಂದ ಶುರು ಮಾಡೋಣ. ಹೀರೋ ಬೈ RK ನಾರಾಯಣ್. ಸೊ ಇದರಲ್ಲಿ ಓದ್ಕೋಬೇಕಾದ್ರೆ ಏನು ಇಂಪಾರ್ಟೆಂಟ್ ಆಗಿ ಓದ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟರ್ಸ್ ಗೊತ್ತಾಗಬೇಕು ನಮಗೆ. ಯಾರು ಫಸ್ಟ್ ಕ್ಯಾರೆಕ್ಟರು? ಸ್ವಾಮಿ, ಇವನೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಓಕೆ, ಸೊ ಆದಮೇಲೆ ಫಾದರ್, ಸ್ವಾಮಿಯವ್ರ ತಂದೆ. ಇವರು ಇಬ್ಬರೇ ಬೇಸಿಕಲಿ ತುಂಬ ಇಂಪಾರ್ಟೆಂಟ್. ಅದನ್ನು ಬಿಟ್ಟರೆ ಮೈನರ್ ಕ್ಯಾರೆಕ್ಟರ್ಸ್ ಬರ್ತಾರೆ. ಸೊ ಓಕೆ, ಸ್ವಾಮಿಯವ್ರ ಮದರು, ಓಕೆ, ಮತ್ತು ಸ್ವಾಮಿಯವ್ರದ್ದು ಗ್ರ್ಯಾಂಡ್ ಮದರು. ಓಕೆ, ಅದಾದಮೇಲೆ ಈ ಒಂದು ಬರ್ಗ್ಲರ್ ಅಂದರೆ ಯಾರು? ಬರ್ಗ್ಲರ್ ಅಂದರೆ ಥೀಫ್ ಅಂದರೆ ಕಳ್ಳ. ಸೊ ಈ ಕಳ್ಳ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಕ್ಯಾರೆಕ್ಟ್ರು. ಅದಾದಮೇಲೆ ದ ಪೊಲೀಸ್ ಮ್ಯಾನ್ ಮತ್ತು ಸ್ವಾಮಿಯವರು ಸ್ಕೂಲ್ ಪೀಪಲ್. ಓಕೆ, ಸ್ವಾಮಿ ಅವರು ಸ್ಕೂಲ್ ಪೀಪಲ್ ತುಂಬ ಇಂಪಾರ್ಟೆಂಟು. ಕೊನೆಗೆ ಇನ್ನೊಂದು ಕ್ಯಾರೆಕ್ಟ್ರು ಯಾರಂತ ಕೇಳಬೇಕಾದ್ರೆ ಯಂಗ್ ವಿಲೇಜ್ ಬಾಯ್. ಈ ಒಂದು ಯಂಗ್ ವಿಲೇಜ್ ಬಾಯಿಂದಾನೇ ಈ ಒಂದು ಸ್ಟೋರಿ ಶುರು ಆಗುತ್ತೆ. ಸೊ ಬನ್ನಿ ನೋಡೋಣ ಏನಿದೆ ಸ್ಟೋರಿ ಅಂತ. ಸೊ ಇಷ್ಟು ಒಂದು ಕ್ಯಾರೆಕ್ಟರ್ಸು ನಮಗೆ ಇಂಪಾರ್ಟೆಂಟಾಗಿ ಗೊತ್ತಾಗಬೇಕು. ಸೊ ಮತ್ತು ಇವ್ರದ್ದು ರೋಲ್ ಏನು ಅಂತ ಗೊತ್ತಾಗ್ಬಿಟ್ರೆ ಈ ಹೀರೋನ ಈಸಿಯಾಗಿ ನಾವು ಕವರ್ ಮಾಡ್ಬೋದು. ಸೊ ಹೆಂಗೆ ಶುರು ಆಗುತ್ತೆ ಅಂತ ನೋಡೋಣ. ಸೊ ಬೇಸಿಕಲಿ ಏನಾಗುತ್ತೆ ಅಂತ ಕೇಳಬೇಕಾದ್ರೆ ಸ್ವಾಮಿ ಈಸ್ ಯಂಗ್ ಬಾಯ್ ಹೂಸ್ ಚಾಲೆಂಜ್ ಬೈ ಹಿಸ್ ಫಾದರ್ ಟು ಪ್ರೂವ್ ಹಿಸ್ ಬೇವರಿ ಬೈ ಸ್ಲೀಪಿಂಗ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್. ಸೊ ಈಗ ಅಪ್ಪ ಏನಂತಾರೆ ಅಂದರೆ, ಸ್ವಾಮಿ ಅವ್ರ ತಂದೆ ಏನಂತಾರೆ, ಇವನು ಸ್ವಾಮಿಗೆ ಬಂದು ಒಂದು ಅಭ್ಯಾಸ ಇತ್ತು. ಏನು ಅಭ್ಯಾಸ ಇತ್ತು ಅಂತ ಕೇಳಬೇಕಾದ್ರೆ ಅವ್ನು ಬಂದು ಎದುರ್ಕೊಳ್ತಿದ್ದ. ಅವ್ನು ಬಂದು ಡಾರ್ಕ್ನೆಸ್ನ ನೋಡಿದ್ರೆ, ಕತ್ಲನ್ನ ನೋಡಿದ್ರೆ ಅವ್ನಿಗೆ ಭಯ ಆಗ್ತಿತ್ತು. ಸೊ ಹಾಗಾಗಿ ಅವನೇನು ಮಾಡ್ತಿದ್ದ ಅಂದರೆ ಅಜ್ಜಿ ಜೊತೆಗೆ ಮಲಗಿದ. ಸೊ ಈ ಒಂದು ಅಭ್ಯಾಸ ಅವ್ನಿಗಿರೋದ್ರಿಂದ ಅವ್ರ ಅಪ್ಪಗೆ ಅಷ್ಟೊಂದು ಏನಾಗಲಿಲ್ಲ, ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಇವನಿಗೆ ಕರೇಜ್ ಬರಬೇಕು ಅಂತ ಏನು ಮಾಡ್ತಾರೆ, ಒಂದು ಚಾಲೆಂಜ್ನ ಇಶ್ಯೂ ಮಾಡ್ತಾರೆ. ಸೊ ಆ ಚಾಲೆಂಜ್ ಯಾವಾಗ ಶುರು ಆಗ್ತಾ ಅಂತ ಕೇಳಬೇಕಾದ್ರೆ ಒಂದಿನ ಇವರು ಸ್ವಾಮಿಯವರು ಅಪ್ಪ ಬಂದು ಏನು ಮಾಡ್ತಿದ್ದಾರೆ, ನ್ಯೂಸ್ ಪೇಪರ್ನ ಓದ್ತಾ ಇರ್ತಾರೆ. ಆ ನ್ಯೂಸ್ ಪೇಪರ್ನ ಓದ್ತಾ ಇರಬೇಕಾದ್ರೆ ಒಂದು ನ್ಯೂಸ್ನ ಓದ್ತಾರೆ. ಏನಾಗುತ್ತೆ ಅಂದರೆ ಒಂದು ಯಂಗ್ ವಿಲೇಜ್ ಬಾಯ್. ಓಕೆ, ಸೊ ನೀವು ನೋಡಬೇಕಾದ್ರೆ ನಾನು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸಲ್ಲಿ ಕೂಡ ತೋರಿಸ್ತಿದೆ ಅದು. ಅವನೇನು ಮಾಡ್ತಾನೆ, ಒಬ್ಬನೇ ಒಂದು ಟೈಗರ್ ಜೊತೆಗೆ ಜಗಳ ಆಡ್ತಾನೆ. ಓಕೆ, ಸೊ ಜಗಳ ಮಾಡಿರ್ತಾನೆ. ಸೊ ಅದು ಬಂದು ನ್ಯೂಸ್ ಪೇಪರಲ್ಲಿ ಬರುತ್ತೆ. ಅದು ಬಂದ ತಕ್ಷಣ ಸ್ವಾಮಿ ಅವರಪ್ಪ ನೋಡಿಬಿಟ್ಟು ಸ್ವಾಮಿಗೆ ಆ ರೀತಿ ಕರೇಜ್ ಬರಬೇಕಂತ ಈ ಒಂದು ಚಾಲೆಂಜ್ನ ಇಶ್ಯೂ ಮಾಡ್ತಾರೆ. ಓಕೆ ನೋಡಿ, he tries to make excuses such as saying there might be scorpions behind the books, but his father still forces him to stay there. ಸೊ ಏನಾಗುತ್ತೆ ಅಂದರೆ ಸ್ವಾಮಿಗೆ ಅವ್ರ ಅಪ್ಪ ಬಂದು ಇಶ್ಯೂ ಮಾಡ್ತಾರೆ ಚಾಲೆಂಜ್ನ. ನೀನೇನು ಮಾಡು, ನೀನು ಒಬ್ಬನೇ ಒಂದಿನ ಮಲ್ಗೆ ತೋರಿಸು, ನಿನಗೆ ಬ್ರೇವರಿ ಇದೆ ಅಂತ ನಾನು ಒಪ್ಕೊತೀನಿ ಅಂತ ಅಂತಾರೆ. ಆದರೆ ಆ ಒಂದು ಟಾಪಿಕಿಂದ ಡೈವರ್ಟ್ ಆಗೋಕ್ಕೆ ಇವನು ಸ್ವಾಮಿ ಏನೆಲ್ಲ ಟ್ರೈ ಮಾಡ್ತಾನೆ, ಸ್ಕಾರ್ಪಿಯನ್ಸ್ ಇದೆ ಅಂತ ಅಂತಾನೆ. ಓಕೆ, ಸೊ ಏನೇನೋ ಕ್ರಿಕೆಟ್ ಕ್ಲಬ್ ಬಗ್ಗೆ ಮಾತಾಡ್ತಾನೆ. ಸೊ ಏನೇನೋ ಟ್ರೈ ಮಾಡ್ತಾನೆ ಅದರಿಂದ ಆಚೆ ಬರೋಕ್ಕೆ, ಆ ಚಾಲೆಂಜಿಂದ ಆಚೆ ಬರೋಕ್ಕೆ. ಆದರೆ ಅವರಪ್ಪ ಒಪ್ಕೊಂಡಿಲ್ಲ. ಅವರು ಬಂದು ಏನು ಮಾಡಿದ್ರು, ಖಂಡಿತ ಮಾಡಲೇಬೇಕಂತ ಮಲಗಿಸ್ಬಿಟ್ರು ಅವನ್ನ. ಸೊ ಡ್ಯೂರಿಂಗ್ ದ ನೈಟ್ ಸ್ವಾಮಿ ಇಸ್ ಟೆರಿಫೈಡ್ ಬೈ ದ ಸೈಲೆನ್ಸ್ ಆ್ಯಂಡ್ ರಿಮೆಂಬರ್ ಸ್ಕೇರಿ ಸ್ಟೋರೀಸ್ ಅಬೌಟ್ ದ ಗೋಸ್ಟ್ ಆ್ಯಂಡ್ ಡೆವಿಲ್ಸ್. ಸೊ ಈಗ ಸ್ವಾಮಿ ಬಂದು ಒಬ್ಬನೇ ಮಲಗಿದ್ದಾನೆ. ಮಲಗಿರ್ಬೇಕಾದ್ರೆ ಆರಾಮಾಗಿ ಮಲಗಿರ್ತಾನ? ಖಂಡಿತ ಇಲ್ಲ. ಏನೆಲ್ಲ ದೆವ್ವ ಮೂವೀಸ್ ಎಲ್ಲ ನೋಡಿರ್ತಾನೋ, ಏನೆಲ್ಲ ಶಬ್ದ ಎಲ್ಲ ಕೇಳ್ತಿದ್ದೋ ಅದೆಲ್ಲ ಅವ್ನಿಗೆ ಬರ್ತಿದೆ. ಸೊ ಫುಲ್ಲು ಭಯದಿಂದ ಏನು ಮಾಡವನೇ, ಮಲ್ಕೊಂಡವನೇ. ಓಕೆ, ಹಿ ಡಿಸೈಡ್ಸ್ ಟು ಸ್ಲೀಪ್ ಅಂಡರ್ ದ ಬೆಂಚ್ ಫೀಲಿಂಗ್ ಇಟ್ ಈಸ್ ಅ ಸೇಫರ್ ಆ್ಯಂಡ್ ಮೋರ್ ಕಾಂಪ್ಯಾಕ್ಟ್ ಪ್ಲೇಸ್. ಸೊ ಕೊನೆಗೆ ಏನು ಮಾಡ್ತಾನೆ ಅಂದರೆ ಆಫೀಸ್ ರೂಮಲ್ಲಿ ಒಂದು ಬೆಂಚ್ನ ಹುಡುಕ್ತಾನೆ. ಆ ಬೆಂಚಲ್ಲಿ ಮಲ್ಕೊಂಡ್ರೆ ಅದು ಒಂದು ಸೇಫ್ ಪ್ಲೇಸ್ ಆಗಿರುತ್ತೆ. ಅಲ್ಲಿ ಅವನೇನು ಮಾಡ್ಬೋದು, ಸೇಫ್ ಆಗಿರಬಹುದು ಅಂತ ಏನು ಮಾಡ್ತಾನೆ, ಅಲ್ಲಿ ಹೋಗ್ಬಿಟ್ಟು ಮಲ್ಕೊತಾನೆ. ಸೊ ಏನಾಗುತ್ತೆ ನೆಕ್ಸ್ಟು, ವೈಲ್ ಈಸ್ ಅ ಸ್ಲೀಪ್ ಹಿ ಹ್ಯಾಸ್ ನೈಟ್ ಮೇರ್ಸ್ ಅಬೌಟ್ ಅ ಟೈಗರ್ ಆ್ಯಂಡ್ ವೇಕ್ಸ್ ಅಪ್ ಸೀಯಿಂಗ್ ಅ ಮೂವಿಂಗ್ ಫಿಗರ್ ಇನ್ ದ ಡಾರ್ಕ್. ಸೊ ಏನಾಗುತ್ತೆ ಅಂದರೆ ಆ ಟೈಗರ್ದು ಚಿಂತೆ ಎಲ್ಲ ಅವನು ವಾಪಸ್ ಬರ್ತಾ ಇದೆ. ಸೊ ಏನು ಮಾಡ್ತಾನೆ, ಅವನು ಮಲ್ಕೋಬೇಕಂದ್ರೆ ನೈಟ್ ಮೇರ್ ಅಂದರೆ ಏನು, ನೈಟ್ ಮೇರ್ ಅಂದರೆ ಬ್ಯಾಡ್ ಡ್ರೀಮ್. ಓಕೆ, ನೈಟ್ ಮೇರ್ ಅಂದರೆ ಬ್ಯಾಡ್ ಡ್ರೀಮ್. ಸೊ ಈ ಒಂದು ಬ್ಯಾಡ್ ಡ್ರೀಮ್ ಬರುತ್ತೆ. ಈ ಒಂದು ಬ್ಯಾಡ್ ಡ್ರೀಮಿಂದ ಅವನು ಏನು ಮಾಡ್ತಾನೆ, ಟೈಗರ್ ಚೇಸ್ ಮಾಡೋ ರೀತಿಯಲ್ಲಿ ಒಂದು ಬ್ಯಾಡ್ ಡ್ರೀಮ್ ಬರುತ್ತೆ. ಆ ಬ್ಯಾಡ್ ಡ್ರೀಮಿಂದ ಎದುರ್ಕೊಂಡು ಏನು ಮಾಡ್ತಾನೆ, ವೇಕಪ್ ಆಗ್ತಾನೆ. ವೇಕಪ್ ಆಗಿಬಿಟ್ಟು ಏನು ಮಾಡ್ತಾನೆ ಅಂದರೆ ಒಂದು ಡಾರ್ಕ್ ಫಿಗರ್ನ ನೋಡ್ತಾನೆ. ಆ ಡಾರ್ಕ್ ಫಿಗರ್ ಏನಂತ ಅಂದ್ಕೊಂಡ, ಓಕೆ ಇದು ದೆವ್ವ ಅಂತ ಅಂದ್ಕೊಬಿಟ್ಟು ಬಂದುಬಿಡ್ತು ಅವನ್ನ ಹತ್ಕೊಂಡು ಹೋಗೋಕ್ಕೆ ಅಂತ ಏನೋ ಮಾಡೋಕ್ಕೆ ಬಂದುಬಿಡ್ತು ಅಂತ ಅಂದ್ಕೊಂಡು ಏನು ಮಾಡ್ತಾನೆ, ಅವನು ಇಲ್ಲ ಈ ದೆವ್ವನ ಅಂತ ನೋಡಲೇ ಬಿಡಬೇಕು ಅಂತ ಕರೇಜ್ನ, ಬ್ರೇವರಿನ ಏನು ಮಾಡ್ತಾನೆ, ಹಂಗೆ ತುಂಬಿಸ್ಕೊಂಡು ಏನು ಮಾಡ್ತಾನೆ, ಆ ಒಂದು ಡಾರ್ಕ್ ಮೂವಿಂಗ್ ಫಿಗರ್ನ ಗಟ್ಟಿಗೆ ಹಿಡ್ಕೊಂಡು ಏನು ಮಾಡಿಬಿಡ್ತಾನೆ, ಜೋರಾಗಿ ಕಚ್ಬಿಡ್ತಾನೆ. ಓಕೆ ನೋಡಿ, ಥಿಂಕಿಂಗ್ ಇಟ್ಸ್ ಎ ಡೆವಲ್ ಕಮಿಂಗ್ ಟು ಅಟ್ಯಾಕ್ ಹಿಮ್, ಹಿ ಬೈಟ್ಸ್ ಹಿಸ್ ಆ್ಯಂಕಲ್ ಆಸ್ ಹಾರ್ಡ್ ಆಸ್ ಹಿ ಕ್ಯಾನ್. ದ ಡೆವಲ್ ಇಸ್ ಆ್ಯಕ್ಚುಲಿ notorious burglar and the noise brings Swami's father and others to the
ರೂಮ್ ಟು ಕ್ಯಾಚ್ ಹಿಮ್. ಸೊ ಕೊನೆಗೆ ಏನಾಗುತ್ತೆ, ಈ ಒಂದು ನಾಯ್ಸಿಂದ ಏನಾಗ್ಬಿಡುತ್ತೆ, ಬೇರೆಯವರು ಸ್ವಾಮಿಯವ್ರ ತಂದೆ ಮತ್ತು ಆ ಕುಕ್ಕೆಲ್ಲ ಏನು ಮಾಡ್ತಾರೆ, ಬಂದು ಆ ಒಂದು ಕಾಲನ ಇಟ್ಕೊತಾರೆ. ಓಕೆ, ಕೊನೆಗೆ ಏನಾಯಿತು, ಬಿಕಾಸ್ ಆಫ್ ದಿಸ್ ಸ್ವಾಮಿ ಈಸ್ ಪ್ರೇಸ್ಡ್ ಆ್ಯಸ್ ಎ ಹೀರೋ ಬೈ ಹಿಸ್ ಟೀಚರ್ಸ್, ಕ್ಲಾಸ್ಮೇಟ್ಸ್ ಆ್ಯಂಡ್ ದ ಪೊಲೀಸ್. ಸೊ ಲಾಸ್ಟಲ್ಲಿ ಏನಾಗುತ್ತೆ, ಸ್ವಾಮಿ ಬಂದು ಓವರ್ ನೈಟಲ್ಲಿ ಹೀರೋ ಆಗಿಬಿಡ್ತಾನೆ. ಸೊ ಕ್ಲಾಸ್ಮೇಟ್ಸು, ಟೀಚರ್ಸು ಮತ್ತು ಪೊಲೀಸೆಲ್ಲ ಕೂಡ ಏನು ಮಾಡ್ತಾರೆ, ಇವನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಓ ಹೀರೋ ಥರ ಮಾಡಿದೆಯಾ ಅಂತ ಆ್ಯಕ್ಟು. ಸೊ ಹಾಗಾಗಿ ಈ ಒಂದು ಸ್ಟೋರಿ ಎಂಡ್ ಆಗುತ್ತೆ. ಸೊ ಎಂಡು ಹೆಂಗಾಗಬೇಕಾದ್ರೆ, ನೆಕ್ಸ್ಟ್ ಡೇ ಅವನು ಅಪ್ಪ ಬರೋಕ್ಕೆ ಮುಂಚೆ ಮಲ್ಕೊಂಡು ಬಿಡ್ತಾನೆ. ಯಾರ ಜೊತೆಗೆ ಅಂದರೆ, ಅಗೇನ್ ಹೋಗ್ಬಿಟ್ಟು ಯಾರ ಜೊತೆಗೆ ಮಲ್ಕೋಗ್ಬಿಡ್ತಾನೆ, ಅಜ್ಜಿ ಜೊತೆಗೆ ಮಲ್ಕೊಬಿಡ್ತಾನೆ. ನೋಡಿ, ಹೌವರ್ ಬೈ ದ ನೆಕ್ಸ್ಟ್ ನೈಟ್ ಸ್ವಾಮಿ ಗೋಸ್ ಬ್ಯಾಕ್ ಟು ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾಂಡ್ ಮದರ್ ಆ್ಯಂಡ್ ಹಿಸ್ ಫಾದರ್ ಫೈನಲಿ ಗಿವ್ಸ್ ಅಪ್ ಆನ್ ಟ್ರೈಯಿಂಗ್ ಟು ಚಾಲೆಂಜ್ ಹಿಮ್. ಸೊ ಕೊನೆಗೆ ಅವ್ರ ಅಪ್ಪ ಏನು ಮಾಡಿಬಿಟ್ರು, ಅವರೇ ಆ ಚಾಲೆಂಜ್ ಕೂಡ ಗಿವ್ ಅಪ್ ಮಾಡಿಬಿಟ್ರು. ಆದರೆ ಈ ಒಂದು ಸ್ವಾಮಿ ಸಕ್ಸಸ್ಫುಲ್ ಆದ. ಹೆಂಗೆ, ಅಪ್ಪ ಅದು ಎಕ್ಸ್ಪೆಕ್ಟೇಷನ್ನ ಕೂಡ ಮೀಟ್ ಮಾಡ್ದ, ಮತ್ತು ಇವನಿಗೆ ಕೂಡ ಬ್ರೇವರಿ ಕೂಡ ಬಂತು. ಸೊ ಇದು ನಮಗೆ ಹೀರೋಯಿಂದ ಬರುವ ಒಂದು ಸ್ಟೋರಿ. ಸಿಂಪಲ್ ಸ್ಟೋರಿ, ಈಸಿ ಸ್ಟೋರಿ, ಆದರೆ ಡೀಟೇಲ್ಸ್ ನಾವು ಓದ್ಕೊಂಡ್ರೆ ಈಸಿಯಾಗಿ ನೀವೇನು ಮಾಡ್ಬೋದು, ಸ್ಕೋರ್ ಮಾಡ್ಬೋದು. ಓಕೆ, ನಾವು ಈಗ ವೆರಿ ವೆರಿ ಇಂಪಾರ್ಟೆಂಟ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀಗೆ ಹೋಗೋಣ. ಅಗೇನ್ ಸ್ಟೂಡೆಂಟ್ಸ್, ಆ್ಯಸ್ ಐ ಟೋಲ್ಡ್, ವೆರಿ ವೆರಿ ಸಿಂಪಲ್ ಲೆಸನ್ನೇ ಇದು. ಸೊ ಏನಾಗುತ್ತೆ ಅಂದರೆ, ಇಲ್ಲಿ ನಮ್ಮ ಒಂದು ಅಜ್ಜಿ ಇರ್ತಾರೆ. ಅಜ್ಜಿ ಯಾರಂತ ಕೇಳಬೇಕಾದ್ರೆ, ನಮ್ಮ ರೈಟರ್ ಇದ್ದಾರೆ ಗೊತ್ತಾ, ನಮ್ಮ ಪೊಯೆಟ್ ಇದ್ದಾರೆ ಗೊತ್ತಾ, ರಸ್ಕಿನ್ ಬಾಂಡು, ಅವ್ರ ಅಜ್ಜಿ ಇರ್ತಾರೆ. ಅವ್ರ ಅಜ್ಜಿನ ಈ ಒಂದು ಪೊಯೆಟು ಸ್ಟಾರ್ಟ್ ಮಾಡಬೇಕಾದ್ರೆ ಏನಂತ ಕರೀತಿದ್ದಾರೆ, ಜೀನಿಯಸ್ ಅಂತ ಕರೀತಿದ್ದಾರೆ. ಯಾಕೆ ಜೀನಿಯಸ್ ಅಂತ ಕರೀತಾರೆ ಅಂತ ನೋಡಬೇಕಾದ್ರೆ, ಈ ಅಜ್ಜಿಗೆ ಒಂದು ವ್ಯತ್ಯಾಸವಾದ ಅಭ್ಯಾಸ ಇತ್ತು. ಏನು, ಮರಾನ ಹತ್ತುವ ಸ್ಕಿಲ್ಸ್ ಅವ್ರ ಹತ್ರ ಇತ್ತು. ಸೊ ಹೆಂಗೆ ಸ್ಕಿಲ್ಸ್ ಇತ್ತು ಅಂದರೆ, ಅವರು ಚಿಕ್ಕ ವಯಸ್ಸು 6 ಇಯರ್ಸಿಂದನೇ ಅವ್ರು ಏನು ಮಾಡ್ತಿದ್ರು, ಈ ಒಂದು ಮರ ಹತ್ತುವನ ಅಭ್ಯಾಸನ ಪಡ್ಕೊಂಡಿದ್ರು. ಈ 6 ಇಯರ್ಸಿಂದ ಯಾರಿಂದ ಕಲ್ಕೊಂಡ್ರು ಅಂತ ಕೇಳಬೇಕಾದ್ರೆ, ಅವ್ರ ಅಣ್ಣನಿಂದ. ಓಕೆ, ಹರ್ ಲವಿಂಗ್ ಬ್ರದರಿಂದ ಈ ಒಂದು ಗ್ರ್ಯಾಂಡ್ ಮಗೆ ಈ ಟ್ಯಾಲೆಂಟ್ ಬಂತು. ಓಕೆ, ಆದರೆ 62 ಇಯರ್ಸ್ ಆದಮೇಲೂ ಕೂಡ ಅವ್ರು ಏನು ಮಾಡ್ತಾ ಇರಲಿಲ್ಲ, ಈ ಒಂದು ಮರ ಹತ್ತೋದನ್ನ ಸ್ಟಾಪ್ ಮಾಡ್ತಾ ಇರಲಿಲ್ಲ. ಸೊ ಇದು ಅವ್ರಿಗೆ ಇರುವ ಒಂದು ಅಭ್ಯಾಸವಾಗಿತ್ತು. ಸೊ ಇದ್ರ ಮುಂದೆ ಏನಿರುತ್ತೆ ಅಂತ ನೋಡೋಣ. Speaker's grandmother has loved climbing trees since childhood. She had climbed all the trees in the garden. She could climb tall and wide trees and was taught to climb trees by her brother at age of 6. ನಾನು ಹೇಳಿದಂಗೆ ಸೊ 6 ಇಯರ್ಸಿಂದನೇ ಅವ್ರು ಏನು ಮಾಡ್ತಿದ್ರು, ಈ ಒಂದು ಮರ ಅಥವಾ ಅಭ್ಯಾಸನ, ಮರ ಅಥವಾ ಸ್ಕಿಲ್ನ ಅವ್ರು ಏನು ಮಾಡ್ತಿದ್ರು, ಪಡ್ಕೊಂಡಿದ್ರು. She was told to stop climbing trees as she was getting old, but she disagreed. ಕೊನೆಗೆ ಫ್ಯಾಮಿಲಿ ಮೆಂಬರ್ಸ್ ಏನಂತಾರೆ, ಒಂದು ವೇಳೆ ನೀವು ಈ ಒಂದು ಮರ ಹತ್ತೋದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಏನಾಗ್ಬಿಡ್ತೀರಾ, ಕೆಳಗೆ ಬಿದ್ದುಬಿಡ್ತೀರಾ, ಏನಾದರೂ ಏಟಾಗುತ್ತೆ ನಿಮಗೆ. ಹಾಗಾಗಿ ಏನು ಮಾಡಿಬಿಡಿ, ನಿಮ್ಗೆ ಏಜ್ ಆಗ್ತಿದೆ, ಸೊ ಮರ ಹತ್ತೋದನ್ನ ಸ್ಟಾಪ್ ಮಾಡಿ ಅಂತ ಅಂತಾರೆ. ಆದರೆ ಈ ಒಂದು ಅಜ್ಜಿ ಒಪ್ಕೊಳ್ಳಲ್ಲ. ನೆಕ್ಸ್ಟ್ ಏನಾಗುತ್ತೆ, ಹರ್ ಫ್ಯಾಮಿಲಿ ಮೆಂಬರ್ಸ್ ವಾಸ್ ವರಿಡ್ ಶಿ ವುಡ್ ಫಾಲ್, ಬಟ್ ಒನ್ ಡೇ ಶಿ ಕ್ಲೈಮ್ಡ್ ಅಪ್ ಅ ಟ್ರೀ ಆ್ಯಂಡ್ ಕುಡಂಟ್ ಕ್ಲೈಮ್ ಡೌನ್. ಸೊ ಏನಾಗುತ್ತೆ, ಒಂದಿನ ಬಂದು ಏನು ಮಾಡ್ತಾರೆ, ಈ ಒಂದು ಅಜ್ಜಿ ಮರನ ಹತ್ತುತ್ತಾರೆ, ಆದರೆ ಅವ್ರಿಗೆ ಏನು ಮಾಡೋಕ್ಕಾಗಲಿಲ್ಲ, ಕೆಳಗೆ ಇಳಿಯೋಕ್ಕಾಗಲಿಲ್ಲ. ಜನ ಏನು ಅಂದ್ಕೊಂಡ್ರು, ಮೇಲಿಂದ ಕೆಳಗೆ ಬಿದ್ದು ಹೋಗಿ ಏನಾದರೂ ಏಟಾಗುತ್ತೆ ಅಂತ ಅಂದ್ಕೊಂಡಿದ್ರು, ಆದರೆ ಆಗಿದೆ ಬೇರೆ. ಸೊ ಏನು ಮಾಡ್ತಾರೆ, ಈಗ ಡಾಕ್ಟರ್ನ ಕರ್ಕೊಂಡು ಬರ್ತಾರೆ. ಸೊ ಡಾಕ್ಟರ್ ಏನಂತಾರೆ, ಹಿ ರೆಕಮೆಂಡ್ಸ್ ದಟ್ ಶಿ ರೆಸ್ಟ್ ಇನ್ ಬೆಡ್ ಫಾರ್ ಅ ವೀಕ್. ಸೊ ಡಾಕ್ಟರ್ ಬಂದು ಏನಂತಾರೆ, ಸೊ 1 ವೀಕು ಬೆಡ್ಡಲ್ಲೇ ರೆಸ್ಟ್ ಮಾಡಬೇಕು ಅಂತ ಇತ್ತು. ಈ ಒಂದು 1 ವೀಕು ಹೆಂಗಿತ್ತು ಆ ಒಂದು ಗ್ರ್ಯಾಂಡ್ ಮಾಗೆ ಅನ್ಬೋದು ತುಂಬ ಇಂಪಾರ್ಟೆಂಟು. 1 ವೀಕು ಅವ್ರಿಗೆ ಏನೋ ಒಂದು ಬ್ರೀಫ್ ಸೀಸನ್ ಆಫ್ ಹೆಲ್ತ್ ಥರ ಇತ್ತು, ಏನೋ ನರ್ಕದಲ್ಲಿ ಇರುವ ರೀತಿಯಲ್ಲಿ ಅವ್ರಿಗೆ ಆ ಒಂದು 1 ವೀಕ್ ಕಾಣಿಸಿತ್ತು. ಓಕೆ, ಸೊ ಹಂಗೆ ಮುಂದೆ ಹೋಗೋಣ. ದ ಗ್ರ್ಯಾಂಡ್ ಮದರ್ ವಾಸ್ ಅನ್ಕಂಫರ್ಟಬಲ್ ಆ್ಯಂಡ್ ಡಿಮ್ಯಾಂಡೆಡ್ ದಟ್ ದ ಸ್ಪೀಕರ್ಸ್ ಫಾದರ್ ಬಿಲ್ಡ್ ಹರ್ ಅ ಟ್ರೀ ಹೌಸ್. ಸೊ ಗ್ರ್ಯಾಂಡ್ ಮದರ್ಗೆ ತುಂಬ ಅನ್ಕಂಫರ್ಟಬಲ್ ಆಗಿತ್ತು. ಸೊ ಹಾಗಾಗಿ ಅವರೇನು ಮಾಡಿದರು, ಗ್ರ್ಯಾಂಡ್ ಮದರ್ ಬಂದು ಅವ್ರ ಮಗನಿಗೆ, ಆದರೆ ಮಗನ ಯಾರೋ ಈ ಒಂದು ಪೊಯೆಟ್ ಅವರ ತಂದೆ. ಓಕೆ, ಅವ್ರ ಮಗನಿಗೆ ಹೋಗ್ಬಿಟ್ಟು ಏನಂತಾರೆ, ನನಗೆ ಒಂದು ಟ್ರೀ ಹೌಸ್ ಕಟ್ಕೊಡು ಅಂತ ಅಂತಾರೆ. ಸೊ ಕೊನೆಗೆ ಏನಾಗ್ಬಿಡ್ತು, ಗ್ರ್ಯಾಂಡ್ ಮದರ್ಗೆ ಒಂದು ಟ್ರೀ ಹೌಸ್ನ ಕಟ್ಕೊಡ್ತಾರೆ. ನಮ್ಮ ಪೊಯೆಟು ಮತ್ತು ಪೊಯೆಟ್ ಅವ್ರ ತಂದೆ ಸೇರ್ಕೊಂಡು ಏನು ಮಾಡ್ತಾರೆ, ಒಂದು ಟ್ರೀ ಹೌಸ್ನ ಕಟ್ಕೊಡ್ತಾರೆ. ಸೊ ಅಲ್ಲಿ ಗ್ರ್ಯಾಂಡ್ ಮದರ್ ಬಂದು ಆರಾಮಾಗಿ ಕೂತ್ಕೊಂಡು ಏನು ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಈಗ ಯಾರೆಲ್ಲ ಮರ ಹತ್ತೋದು ತಪ್ಪು ಅಂತ ಅಜ್ಜಿನ ಅಂದರು, ಅವರೆಲ್ಲ ಅಜ್ಜಿ ನೋಡೋಕ್ಕೆ ಏನು ಮಾಡಿಬಿಟ್ರು, ಅವರು ಮರ ಹತ್ತಕ್ಕೆ ಶುರು ಮಾಡಿಬಿಟ್ರು. ಅದು ನಮ್ಮ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ವೆರಿ ಈಸಿ ಪೋಮ್ಸ್ ಸ್ಟೂಡೆಂಟ್ಸ್. ಓಕೆ, ಸೊ ನೀವು ಬರೀ ಏನು ಮಾಡ್ಕೊಳ್ಳಿ, ಸಮ್ಮರಿನ ಓದ್ಕೊಳ್ಳಿ. ಸಮ್ಮರಿನ ಪೂರ್ತಿ ಚೆನ್ನಾಗಿ ಓದ್ಕೊಂಡ್ರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ಸ್ಕೋರ್ ಮಾಡ್ಬೋದು. ಸೊ ನಾನು ಕೊಡ್ತಿರುವ ಸಮ್ಮರಿನ ಕೂಡ ನೀವೇನು ಮಾಡ್ಬೋದು, ಸ್ಕ್ರೀನ್ಶಾಟ್ ಮಾಡ್ಕೊಳ್ಬೋದು. ಸ್ಕ್ರೀನ್ಶಾಟ್ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ಬೋದು. ಓಕೆ, ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪ್ರೋಸ್. ಏನಂತ ಕೇಳಬೇಕಾದ್ರೆ, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಅಗೇನ್ ಈ ಒಂದು ಗರ್ಲ್ ಬೈ ದ ಟ್ರ್ಯಾಕ್ಸು ವೆರಿ ಇಂಪಾರ್ಟೆಂಟ್. ಯಾಕಂತ ಕೇಳಬೇಕಾದ್ರೆ, ನಮಗೆ ಎಕ್ಸ್ಟ್ರಾ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್. ಈ ಒಂದು ಚಾಪ್ಟ್ರಲ್ಲಿ ಏನು ಮೇಲೆ ಫೋಕಸ್ ಮಾಡ್ತಾರೆ ಅಂದರೆ, ಎಕ್ಸ್ಟ್ರಾ ಕ್ವಶನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಸೊ ಹಾಗಾಗಿ ಕ್ಯಾರೆಕ್ಟರ್ಸ್ ತುಂಬ ಇಂಪಾರ್ಟೆಂಟು. ಯಾರೆಲ್ಲ ಕ್ಯಾರೆಕ್ಟರ್ಸು, ಲೆಟ್ ಅಸ್ ಸ್ಟಾರ್ಟ್. ಬಾಲೇಶ್ವರ್ ಫಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಓಕೆ, ಸೆಕೆಂಡ್ ಬಂದು ರೋಮ. ಓಕೆ, ಥರ್ಡ್ ಬಂದು ಟೆಂಪೋ ಟ್ರಕ್ ಡ್ರೈವರ್. ಟೆಂಪೋ ಟ್ರಕ್ ಡ್ರೈವರ್ನ ಬಿಟ್ಟು ನಮಗೆ ಯಾರು ಬರ್ತಾರೆ, ದಿನೇಶ್ ತಲ್ರೇಜಾ ಬರ್ತಾರೆ. ಓಕೆ, ದಿನೇಶ್ ತಲ್ರೇಜಾ ಯಾರು, ದಿನೇಶ್ ತಲ್ರೇಜಾ ಬಂದು ರೋಮ ತಲ್ರೇಜಾ ಅದು ಅಣ್ಣ.
ಓಕೆ. ಸೊ ಲಾಸ್ಟು ನಮಗೆ ದಿನೇಶ್ ತಲ್ರೇಜಾ ಮತ್ತು ವಿಜಯ್ ಯಾರು? ವಿಜಯ್ ಬಂದು ರೋಮಾ ಅವಳನ್ನ ಫಿಯಾನ್ಸೆ. ಅದಾದಮೇಲೆ ಡಾಕ್ಟರ್ ಅನಿಲ್ ಅಗರ್ವಾಲ್. ಸೊ ಈ ಒಂದು ಪೊಲೀಸ್ ಕಾಪ್ ಅಂತ ಅಂತಾರೆ. ಕಾಪ್ ಅಂದರೆ ಯಾರು? ಕಾಪ್ ಅಂದರೆ ಪೊಲೀಸ್. ಓಕೆ. ಸೊ ಇಷ್ಟು ಕ್ಯಾರೆಕ್ಟರ್ಸ್ನ ನಾವು ಓದ್ಕೊಂಡ್ರೆ ಸಾಕು. ಮತ್ತು ಇವ್ರು ಮಾಡುವ ಡೈರೆಕ್ಟ್ ಸ್ಟೇಟ್ಮೆಂಟ್ಸ್ನ ಕೂಡ ಓದ್ಕೊಳ್ಳಿ. ಓಕೆ. ಸೊ ಅವ್ರ ಡೈರೆಕ್ಟ್ ಸ್ಟೇಟ್ಮೆಂಟ್ಸ್ ಓದ್ಕೊಂಡ್ರೆ ಎಕ್ಸ್ಟ್ರಾಕ್ಟ್ಸ್ ಓದೋದಂತೂ ಈಸಿ ಇರುತ್ತೆ. ಸೊ ಹೆಂಗೆ ಶುರು ಆಗುತ್ತೆ ಈ ಒಂದು ಸ್ಟೋರಿ ಅಂತ ಕೇಳಬೇಕಾದ್ರೆ ನೋಡಿ, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಸ್ ಅ ಸ್ಟೋರಿ ಅಬೌಟ್ ಎ ಯಂಗ್ ವುಮೆನ್ ನೇಮ್ ರೋಮಾ ತಲ್ರೇಜಾ ಹೂ ಫಾಲ್ಸ್ ಫ್ರಮ್ ದ ಕ್ರೌಡೆಡ್ ಮುಂಬೈ ಲೋಕಲ್ ಟ್ರೈನ್ ಆ್ಯಂಡ್ ಇಸ್ ಲೆಫ್ಟ್ ಇಂಚೋರ್ಡ್ ಆನ್ ದ ಟ್ರ್ಯಾಕ್. ಸೊ ಏನಾಗುತ್ತೆ, ರೋಮಾ ತಲ್ರೇಜಾ ಎಂಬ 21 year ಓಲ್ಡು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡುವ ಒಂದು ಹುಡುಗಿ. ಅವಳ ರುಟೀನು ಜನರಲಿ ಲೋಕಲ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಳೆ. ಅವಳು ಪುಣೆ ಮಹಾರಾಷ್ಟ್ರದಿಂದ ಬಂದವಳೆ. ಸೊ ಆಗ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಬಾಂಬೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ, ಒಂದಿನ ಟ್ರಾವೆಲ್ ಮಾಡಬೇಕಾದ್ರೆ ಟ್ರೈನ್ನ ಹತ್ತಾಳೆ, ಕಾಲು ಜಾರಿ ಬ್ಯಾಲೆನ್ಸ್ ಮಿಸ್ ಆಗಿಬಿಟ್ಟು ರೈಲ್ವೆ ಟ್ರ್ಯಾಕ್ ಮೇಲೆ ಬಿಲ್ಬಿಡ್ತಾಳೆ. ತುಂಬ ಏಟಾಗಿರುತ್ತೆ, ಪ್ರಜ್ಞೆ ಕೂಡ ತಪ್ಪೋಗ್ತಾಳೆ. ಓಕೆ. ಸೊ ಆ ಒಂದು ಟೈಮಿಗೆ ಆಪೋಸಿಟ್ ಟ್ರೈನಲ್ಲಿ ಹೋಗ್ತಾ ಇರೋ ಟ್ರೈನಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವನೇ ಬಾಲೇಶ್ವರ್ ಮಿಶ್ರಾ. ನೋಡಿ, ಬಾಲೇಶ್ವರ್ ಮಿಶ್ರಾ ಪ್ಯಾಸೆಂಜರ್ ಆನ್ ಅನದರ್ ಟ್ರೈನ್ ಸೀಸರ್ ಆ್ಯಂಡ್ ರಿಸ್ಕ್ ಇಸ್ ಓನ್ ಸೇಫ್ಟಿ ಟು ಹೆಲ್ಪರ್. ಸೊ ಇವನೇನು ಮಾಡಿಬಿಡ್ತಾನೆ ಅಂದರೆ, ರೋಮಾ ಈ ಒಂದು ಟ್ರ್ಯಾಕಲ್ಲಿ ಬಿಲ್ದಿರುವ ನೋಡಿಬಿಟ್ಟು ಅವನು ಲೈಫ್ನ ರಿಸ್ಕ್ ಮಾಡಿ, ಪ್ರಾಣನೇ ರಿಸ್ಕ್ ಮಾಡಿ ಏನು ಮಾಡ್ತಾನೆ, ಟ್ರ್ಯಾಕ್ ಮೇಲೆ ಜಂಪ್ ಮಾಡಬೇಕಾದ್ರೆ ಅವನಿಗೆ ಒಂದು ಫುಲ್ ನೋವಾಗುತ್ತೆ. ಇಲ್ಲಿ ಆ್ಯಂಕಲಿಂದ ಒಂದು ಪೇಯ್ನ್ ಶಾರ್ಟ್ ಅಪ್ ಆಗುತ್ತೆ ಅವನಿಗೆ. ಅದೆಲ್ಲ ಕೂಡ ಅವ್ನು ನೋಡದೆ ಏನು ಮಾಡ್ತಾನೆ, ಹೋಗ್ಬಿಟ್ಟು ಈ ಒಂದು ರೋಮಾ ತಲ್ರೇಜಾಗೆ ಹೆಲ್ಪ್ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಆಮೇಲೆ ಏನು ಮಾಡ್ತಾನೆ ಅವನು, ರೋಮಾ ತಲ್ರೇಜಾನ ಎತ್ಕೊಂಡು ಎಲ್ಲಿ ಹೋಗ್ತಾನೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಮೇನ್ ರೋಡ್ ತನಕ ಹೋಗ್ತಾನೆ. ಓಕೆ. ಮೇನ್ ರೋಡಲ್ಲಿ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾನೆ, ಯಾರಾದರೂ ಬರ್ತಾರೆ ಹೆಲ್ಪ್ ಮಾಡ್ತಾರೆ ಅಂತ. ಆದರೆ ಯಾರು ಏನು ಮಾಡಿಲ್ಲ, ಹೋಗೋರು ಹೋಗ್ತಾಯಿದ್ರು, ಬರೋರು ಬರ್ತಾಯಿದ್ರು. ಆದರೆ ಒಬ್ಬರು ಕೂಡ ಇವರಿಗೋಸ್ಕರ ಏನು ಮಾಡಿಲ್ಲ, ಸ್ಟಾಪ್ ಮಾಡಿಲ್ಲ. ಓಕೆ. ಮತ್ತೆ ಏನಾಗುತ್ತೆ, ಒಂದು ಟೆಂಪೋ ಟ್ರಕ್ ಡ್ರೈವರ್ ಬರ್ತಾರೆ. ಆ ಒಂದು ಟೆಂಪೋ ಟ್ರಕ್ ಡ್ರೈವರ್ ಬಂದು ಏನು ಮಾಡ್ತಾರೆ, ರೋಮಾನ ಹಿಂದ್ಗಡೆ ಹಾಕ್ಕೊತಾರೆ. ಸೊ ಆ ಒಂದು ಟೈಮಿಗೆ ಪೊಲೀಸ್ ಆಫೀಸರ್ ಬರ್ತಾರೆ. ಆ ಒಂದು ಪೊಲೀಸ್ ಆಫೀಸರ್ ಬಂದು ಏನಂತಾರೆ, ಹತ್ರ ಅರೋಲಿ ಅಂತ ಒಂದು ಜಾಗ ಇದೆ, ಅಲ್ಲಿ ಕರ್ಕೊಂಡೋಗಿ ಹಾಸ್ಪಿಟ್ಲ್ ಇರುತ್ತೆ ಅಂತ ಅಂತಾರೆ. ಆದರೆ ಈ ಬಾಲೇಶ್ವರ್ಗೆ ಅರೋಲಿ ತುಂಬ 10 kilometers ದೂರ ಇತ್ತು ಅಂತ ಅವ್ನಿಗೆ ಆಲ್ರೆಡಿ ಗೊತ್ತಿತ್ತು. ಆದರೆ ಈ ರೋಮಾಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಬೇಗನೆ ಅವಳಿಗೆ ಚಿಕಿತ್ಸೆ ಕೊಡಬೇಕಾಗಿತ್ತು. ಹಾಗಾಗಿ ಅವನೇನು ಮಾಡ್ತಾನೆ ಅಂದರೆ, ಅವಳನ್ನ ಹತ್ರ ಇರುವ ಒಂದು ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಾರೆ. ಓಕೆ. ಸೊ ಅಲ್ಲಿ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಏನು ಮಾಡ್ತಾರೆ, ಕೆಲವೊಂದು ಫಸ್ಟ್ ಏಡ್ನ ಕೊಟ್ಬಿಟ್ಟು ಏನು ಮಾಡ್ತಾರೆ, ರೋಮಾನ ಏನು ಮಾಡಿಬಿಡ್ತಾರೆ, ವಾಪಸ್ಸು ಕಳಿಸಿರ್ತಾರೆ. ಓಕೆ. ಸೊ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡೋಗಿ, ಇಲ್ಲಿ ಅಷ್ಟು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ನಮ್ಮ ಹತ್ರ ಅಷ್ಟು ವ್ಯವಸ್ಥೆ ಇಲ್ಲ ಅಂತ ಅಂತಾರೆ. ಸೊ ಮತ್ತೆ ಆ ಒಂದು ಚಿಕ್ಕ ಕ್ಲಿನಿಕ್ಕಿಂದ ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಮಲ್ಟೈ ಡಿವೈನ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಯಾರನ್ನ, ಈ ರೋಮಾನ. ಹೋಗ್ತಾ ಇರಬೇಕಾದ್ರೆ ಆ ಒಂದು ಟೈಮಿಗೆ ರೋಮಾಗೆ ಪ್ರಜ್ಞೆ ವಾಪಸ್ ಬರುತ್ತೆ. ವಾಪಸ್ ಬಂದ ತಕ್ಷಣ ಏನು ಮಾಡ್ತಾನೆ, ಈ ಬಾಲೇಶ್ವರ್ ಬಂದು ಏನು ಮಾಡ್ತಾನೆ, ನಿಮ್ಮ ನಂಬರ್ ಯಾರಾದರೂ ಕೊಡಿ ಅಂತ ಕೇಳ್ತಾನೆ. ಸೊ ಹಾಗಾಗಿ ಈ ರೋಮಾ ಏನು ಮಾಡ್ತಾಳೆ, ದಿನೇಶ್ ತಲ್ರೇಜಾ ಅವ್ರ ಅಣ್ಣಂದು ನಂಬರ್ನ ಕೊಡ್ತಾಳೆ. ಸೊ ಇವನು ಬಾಲೇಶ್ವರ್ ಅವ್ರ ಅಣ್ಣನ ಫೋನ್ ಮಾಡಿ, ಈ ರೀತಿ ಆಗಿದೆ, ಸೊ ಡಿವೈನ್ ಮಲ್ಟೈ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗ್ತಿದ್ವಿ, ಬೇಗ ಬಂದುಬಿಡಿ ಅಂತ ಇನ್ಫಾರ್ಮ್ ಮಾಡ್ತಾನೆ. ಈ ಒಂದು ಫೋನ್ ಯಾರಿಂದ ಇಸ್ಕೊಂಡ, ಅವನು ಟೆಂಪೋ ಟ್ರಕ್ ಡ್ರೈವರಿಂದ ಇಸ್ಕೊಂಡ. ಸೊ ಮತ್ತೆ ಏನಾಗುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೇ ಯಾರು ಬರ್ತಾರೆ ನಮಗೆ, ಈ ಒಂದು ಡಾಕ್ಟರ್ ಅಗರ್ವಾಲ್ ಬರ್ತಾರೆ. ಅಗರ್ವಾಲ್ ಬಂದುಬಿಟ್ಟು ಏನು ಮಾಡ್ತಾರೆ, ರೋಮಾಗೆ ಚಿಕಿತ್ಸೆನ ಕೊಡ್ತಾರೆ. ತುಂಬಾ ಬ್ಲಡ್ ಹೋಗಿರುತ್ತೆ. ಸೊ ಆ ಒಂದು ಟೈಮಿಗೆ ದಿನೇಶು ಮತ್ತು ಅವ್ರ ಫಿಯಾನ್ಸೆ ವಿಜಯ್ ಎಲ್ಲ ಬಂದಿರ್ತಾರೆ. ಸೊ ಆಗ ಡಾಕ್ಟರ್ ಅನಿಲ್ ಅಗರ್ವಾಲ್ ಅಂತಾರೆ, ಒಂದು ವೇಳೆ ಬಾಲೇಶ್ವರ್ ಮಾತ್ರ ಸ್ವಲ್ಪ ಲೇಟಾಗಿ ಬರ್ತಿದ್ರೆ ರೋಮಾಗೆ ಏನಾಗ್ತಿತ್ತು ಅಂತ ಒಂದು ಪ್ರಶ್ನೆ ಅಂತಾರೆ. ಸೊ ಈಗ ರೋಮಾ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಸೊ ರೋಮಾ ಹೆಂಗೆ ಅನ್ನಿಸ್ತು ಇವನು ಬಾಲೇಶ್ವರ್ ಬಗ್ಗೆ ಅಂತ ಕೇಳಬೇಕಾದ್ರೆ, ಆಗ ರೋಮಾ ಅಂತಾಳೆ, ನಾನು ಫಸ್ಟ್ ಟೈಮ್ ಕೇಳ್ಪಟ್ಟಿದ್ದೀನಿ, ಒಂದು ಸ್ಟ್ರೇಂಜರ್ಗೋಸ್ಕರ, ಗೊತ್ತೇ ಇಲ್ಲದೆ ಇರುವ ವ್ಯಕ್ತಿಗೋಸ್ಕರ ಒಬ್ಬರು ತನ್ನ ಪ್ರಾಣನೇ ರಿಸ್ಕಲ್ಲಿ ಆಗಿಬಿಟ್ಟು ಕಾಪಾಡ್ತಾರೆ ಅಂತ ಅನ್ನೋದು ತುಂಬ ದೊಡ್ಡ ವಿಷಯ. ಅದು ಈ ಬಾಲೇಶ್ವರಲ್ಲಿ ನಾನು ನೋಡಿದೆ ಅಂತ ಅಂತಾರೆ. ಸೊ ಈಗ ಬಾಲೇಶ್ವರ್ ಹತ್ರ ಕೇಳ್ತಾರೆ ಜನ, ಬಾಲೇಶ್ವರ್ ಏನು ಅನ್ಕೊಂತೀಯಾ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಅಂತ ಕೇಳಬೇಕಾದ್ರೆ, ಆಗ ಬಾಲೇಶ್ವರ್ ಅಂತಾನೆ, ಬಾಂಬೆಯಲ್ಲಿರುವ ಜನ ತುಂಬ ಎದುರ್ಕೊತಾರೆ. ಯಾಕೆ ಅಂತ ಕೇಳಬೇಕಾದ್ರೆ, ಕೋರ್ಟ್ಸ್ಗೆ ಹೋಗಬೇಕು ಅಥವಾ ಪೊಲೀಸ್ ಸ್ಟೇಷನಲ್ಲಿ ಸಿಕ್ಕಾಕೊಂತೀವೋ ಅಂತ ಅನ್ಕೊಬಿಟ್ಟು ತುಂಬ ಎದುರ್ಕೊತಾರೆ. ಬೇರೆಯವರಿಗೆ ಸಹಾಯ ಮಾಡೋಕ್ಕೆ ಮುಂದೆ ಬರೋದೇ ಇಲ್ಲ ಅಂತ ಅಂತಾರೆ ಈ ಒಂದು ಬಾಲೇಶ್ವರ್. ಸೊ ಇಷ್ಟು ನಮಗೆ ಗರ್ಲ್ ಬೈ ದ ಟ್ರ್ಯಾಕ್ಸಲ್ಲಿ ಬರುವ ಸ್ಟೋರಿ. ಮತ್ತು ಈ ಗರ್ಲ್ ಬೈ ದ ಟ್ರ್ಯಾಕ್ಸು ಇಸ್ ಎ ರಿಯಲ್ ಇನ್ಸಿಡೆಂಟ್ ಸ್ಟೂಡೆಂಟ್ಸ್. ಓಕೆ. ಸೊ ರೋಮಾ ಈಸ್ ಎ ರಿಯಲ್ ಕ್ಯಾರೆಕ್ಟರ್, ಬಾಲೇಶ್ವರ್ ಇಸ್ ಅ ರಿಯಲ್ ಕ್ಯಾರೆಕ್ಟರ್. ಆದರೆ ಅವ್ರ ನೇಮ್ಸ್ನ ಮಾತ್ರ ಚೇಂಜ್ ಮಾಡಿದ್ದಾರೆ. ಆದರೆ ಇದು ಒಂದು ರಿಯಲ್ ಸ್ಟೋರಿ
ಮತ್ತು ರಿಯಲ್ ಕ್ಯಾರೆಕ್ಟರ್ಸ್ ಅಂತ ನಾವು ನೋಡಿರ್ತೀವಿ. ಓಕೆ, ಸೊ ಹಾಗಾಗಿ ಇದು ನಮ್ಮ ಗರ್ಲ್ ಬೈ ದ ಟ್ರ್ಯಾಕ್ಸ್. ಈಸಿಯಾಗಿ ನೀವು ಏನು ಮಾಡ್ಬೋದು, ಆ ಕ್ಯಾರೆಕ್ಟರ್ಸ್ನ ಓದ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಓಕೆ, ಸೊ ಕಮಿಂಗ್ ಟು ವೆರಿ ಇಂಪಾರ್ಟೆಂಟ್ ಪೋಯಟ್ರಿ. ಈಗ ದ ಕ್ವಾಲಿಟಿ ಆಫ್ ಮರ್ಸಿ, ವೆರಿ ಈಸಿ, ವೆರಿ ಸಿಂಪಲ್. ಬ್ಯಾಕ್ಗ್ರೌಂಡ್ನ ಮತ್ತೆ ನಾ ಹೇಳ್ತೀನಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡೀಟೇಲ್ಸ್ ಇದೆ, ಆದರೆ ಕೂಡ ಈ ಒಂದು ಬ್ಯಾಕ್ಗ್ರೌಂಡಲ್ಲಿ ಕೆಲವೊಂದು ವಿಷಯ ನಿಮಗೆ ಗೊತ್ತಾಗಬೇಕು. ಸೊ ಇದು ಬಂದು ಕ್ವಾಲಿಟಿ ಆಫ್ ಮರ್ಸಿ ಒಂದು ಭಾಗ ಏನು ಭಾಗ ಅಂತ ಕೇಳಬೇಕಾದ್ರೆ, ಯಾವುದ್ರದ್ದು ಭಾಗ ಅಂತ ಕೇಳಬೇಕಾದ್ರೆ, ಮರ್ಚೆಂಟ್ ಆಫ್ ವೆನೈಸ್ ಎಂಬ ಒಂದು ದೊಡ್ಡ ಸ್ಟೋರಿಯಲ್ಲಿ ಬರುವ ಒಂದು ಭಾಗ. ಸೊ ಈ ಒಂದು ಕ್ವಾಲಿಟಿ ಆಫ್ ಮರ್ಸಿ ಪೋಮ್ ಇದೆ ಅಲ್ಲ, ಇದು ಬಂದು ಹಾಡೋದು ಯಾರಂತ ಕೇಳಬೇಕಾದ್ರೆ ಪೋರ್ಷಿಯಾ ಎಂಬ ಒಂದು ಕ್ಯಾರೆಕ್ಟರ್. ಓಕೆ, ಸೊ ಪೋರ್ಷಿಯಾ ಎಂಬ ಕ್ಯಾರೆಕ್ಟರ್ ಬಂದು ಏನು ಮಾಡ್ತಾಳೆ, ಈ ಒಂದು ಕ್ವಾಲಿಟಿ ಆಫ್ ಮರ್ಸಿ ಎಂಬ ಹಾಡನ್ನ ಹಾಡ್ತಾಳೆ. ಸೊ ಏನಿದೆ ಈ ಒಂದು ಕ್ವಾಲಿಟಿ ಆಫ್ ಮರ್ಸಿಯಲ್ಲಿ ಅಂತ ನೋಡೋಣ. ಸೊ ಜಸ್ಟ್ ವೆರಿ ಸಿಂಪಲ್. ಸೊ ಸ್ಟಾರ್ಟಿಂಗಲ್ಲಿ ಸ್ಟ್ಯಾನ್ಸಾ 1ನಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಒಂದು ಕ್ವಾಲಿಟಿ ಆಫ್ ಮರ್ಸಿನ ಏನು ಮಾಡೋಕ್ಕಾಗಲ್ಲ, ಫೋರ್ಸ್ ಮಾಡೋಕ್ಕಾಗಲ್ಲ ಅಂತ ಅಂತಾರೆ. ಓಕೆ, ಸೊ ಪೊಯೆಟ್ ಏನಂತಾರೆ, ಈ ಒಂದು ಕರ್ಣನ್ ಬಾಗುನ ಇದು ಫೋರ್ಸ್ ಮಾಡೋದಿಲ್ಲ, ಅದು ತಾನಾಗೇ ಬರುತ್ತೆ ಅಂತ ಅಂತಾರೆ. ಸೊ ಸೆಕೆಂಡ್ ಲೈನಲ್ಲಿ ಏನು ಮಾಡ್ತಾರೆ, ಸೆಕೆಂಡ್ ಲೈನಲ್ಲಿ ಏನು ಮಾಡ್ತಾರೆ ಫಸ್ಟ್ ಸ್ಟ್ಯಾನ್ಸಾಲಿ ಅಂತ ಕೇಳಬೇಕಾದ್ರೆ, ಈ ಒಂದು ಕ್ವಾಲಿಟಿ ಆಫ್ ಮರ್ಸಿನ ಎಲ್ಲಿಗೆ ಕಂಪೇರ್ ಮಾಡ್ತಾರೆ, ಹೆವನಿಂದ ಬರುವ ಜೆಂಟಲ್ ರೈನ್ಗೆ ಕಂಪೇರ್ ಮಾಡ್ತಾರೆ ಪೋಯೆಟು. ಓಕೆ, ಸೊ ಫಸ್ಟ್ ಲೈನಲ್ಲಿ ಏನಂತಾರೆ, ಕ್ವಾಲಿಟಿ ಆಫ್ ಮರ್ಸಿನ ಯಾರು ಕಂಪೇರ್ ಮಾಡೋಕ್ಕಾಗಲ್ಲ, ಫೋರ್ಸ್ ಮಾಡೋಕ್ಕಾಗಲ್ಲ ಅಂತ ಅಂತಾರೆ. ಮತ್ತು ಅದು ಹೆವನಿಂದ ಬರುವ ರೈನಿಗೆ ಹೋಲಿಸಿ ಮಾತಾಡಿದ್ದಾರೆ. ಓಕೆ, ದೆನ್ ಹಂಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಕ್ವಾಲಿಟಿ ಆಫ್ ಮರ್ಸಿ ತುಂಬ ಸ್ಟ್ರಾಂಗ್ ಇರುತ್ತೆ ಅಂತಾರೆ, ಮತ್ತು ಅದನ್ನು ಡಬಲ್ ಬ್ಲೆಸ್ಸಿಂಗ್ ಅಂತ ಕರೀತಾರೆ. ಸೊ ಡಬಲ್ ಬ್ಲೆಸ್ಸಿಂಗ್ ಅಂತ ಯಾಕೆ ಅಂತ ಕೇಳಬೇಕಾದ್ರೆ, ಈ ಒಂದು ಕ್ವಾಲಿಟಿ ಆಫ್ ಮರ್ಸಿ ತೋರಿಸೋರ್ಗೆ ಮಾತ್ರ ಅದು ಬ್ಲೆಸ್ಸಿಂಗ್ ಅಲ್ಲ, ಅದನ್ನು ಈಸ್ಕೊಳ್ಳೋರ್ಗೂ ಏನಾಗುತ್ತೆ ಅದು ಬ್ಲೆಸ್ಸಿಂಗ್ ಅಂತ ಅಂದ್ಬಿಟ್ಟು ಇದನ್ನು ಏನಂತ ಕರೀತಾರೆ, ಡಬಲ್ ಬ್ಲೆಸ್ಸಿಂಗ್ ಅಂತ ಕರೀತಾರೆ. ಅದು ನಮಗೆ ಫಸ್ಟ್ ಸ್ಟ್ಯಾನ್ಸಾ. ವೆರಿ ಸಿಂಪಲ್ ಸ್ಟೂಡೆಂಟ್ಸ್, ಬರೀ 3 ಸ್ಟ್ಯಾನ್ಸಾಸ್ ಇದೆ. ಸೊ ಸೆಕೆಂಡ್ ಸ್ಟ್ಯಾನ್ಸಲ್ಲಿ ಏನು ಮಾಡ್ತಾರೆ ಅಂದರೆ, ಈಗ ಈ ಒಂದು ಸೆಕೆಂಡ್ ಸ್ಟ್ಯಾನ್ಸಲ್ಲಿ ಯಾರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಅಂದರೆ, ಒಂದು ಕಿಂಗ್ ಬಗ್ಗೆ ಮಾತಾಡ್ತಾರೆ. ಸೊ ಈ ಒಂದು ಕಿಂಗು, ಅವನಿಗೆ ಏನಿರುತ್ತೆ, ಕ್ರೀಟ ಇರುತ್ತೆ, ಅವನ ಕೈಯಲ್ಲಿ ರಾಜ ಗಡ್ಡ ಇರುತ್ತೆ. ಸೊ ಇದನ್ನು ನೋಡಿಕೊಂಡು ಜನ ಎದುರ್ಕೊತಾರೆ ಹೊತ್ತು ಅವನು ಹೇಳುವ ಮಾತನ್ನ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂತ ಕೇಳಬೇಕಾದ್ರೆ, ಪ್ರೀತಿಯಿಂದ ಅಲ್ಲ, ಅವನ ಮೇಲೆ ಇರುವ ಹೆದರಿಕೆಯಿಂದ ಅದೆಲ್ಲ ಮಾಡ್ತಾರೆ ಅಂತ ನಾವು ಇದರಲ್ಲಿ ನೋಡ್ತೀವಿ. ಸೊ ಪ್ರೀತಿಯಿಂದ ಒಂದು ರಾಜನ ಮೇಲೆ ಜನ ಬಂದು ಏನು ಮಾಡಲ್ಲ, ಅವ್ನು ಹೇಳುವ ಆರ್ಡರ್ಸು, ರೂಲ್ಸ್ ಎಲ್ಲ ಫಾಲೋ ಮಾಡಲ್ಲ. ಅವನು ಫಾಲೋ ಮಾಡಿಲ್ಲ ಅಂದರೆ ಶಿಕ್ಷೆ ಕೊಟ್ಬಿಡ್ತಾರೋ, ರಾಜ ನಮ್ಮನ್ನ ದಂಡಿಸ್ಬಿಡ್ತಾನೋ ಅಂತ ಏನು ಮಾಡ್ತಾರೆ, ಇದನ್ನು ಫಾಲೋ ಮಾಡ್ತಾರೆ. ಆದರೆ ಒಂದು ಮರ್ಸಿ, ಈ ಕರುಣೆನ್ ಬಾಗುನ ಇದೆ ಗೊತ್ತಾ, ಅದೇನಾಗುತ್ತೆ ಅಂದರೆ, ಅದು ಈ ಒಂದು ಫಿಸಿಕಲ್ ಪವರ್ಸ್ಗಿಂತ ಶ್ರೇಷ್ಠ ಅಂತ ಅಂದ್ಬಿಟ್ಟು ಸೆಕೆಂಡ್ ಸ್ಟ್ಯಾನ್ಸಾನ ಮುಗಿಸ್ತಾರೆ. ಈಗ ಥರ್ಡ್ ಸ್ಟ್ಯಾನ್ಸಾಗೆ ಹೋಗ್ಬೇಕಾದ್ರೆ, ಇಲ್ಲಿ ಥರ್ಡ್ ಸ್ಟ್ಯಾನ್ಸಲ್ಲಿ ಯಾರ ಬಗ್ಗೆ ಮಾತಾಡ್ತಾರೆ ಅಂದರೆ, ದೇವರ ಬಗ್ಗೆ ಮಾತಾಡ್ತಾರೆ, ಗಾಡ್ ಬಗ್ಗೆ ಮಾತಾಡ್ತಾರೆ. ಓಕೆ, ಸೊ ಹೆಂಗೆ ಶುರು ಮಾಡ್ತಾರೆ ಈ ಒಂದು ಸ್ಟ್ಯಾನ್ಸನ ಅಂತ ಕೇಳಬೇಕಾದ್ರೆ, ಈ ಕರುಣೆನ್ ಬಾಗುನ ಅದು ದೇವರದು ಗುಣ. ಸೊ ಆ ಒಂದು ರಾಜ ಈ ಕರುಣೆಯಿಂದ ಅವನು ನೀತಿ ಮಾಡಿದ್ರೆ, ಅವನು ಬಂದು ಚಿಕಿತ್ಸೆ ಕೊಡೋಕೆ ಮುಂಚೆ ಫಸ್ಟು ಈ ಒಂದು ಕರುಣೆಯಿಂದ ಅವನೇನು ಮಾಡಬೇಕು, ಅದನ್ನು ಯಾರಿಗಾದ್ರೂ ಶಿಕ್ಷೆ ಕೊಡಬೇಕಾದ್ರೆ ಈ ಒಂದು ಕರುಣೆಯಿಂದ ಅವ್ನು ಮಾಡಿದ್ರೆ ಅವ್ನು ಹೆಂಗೆ ಆಗ್ಬಿಡ್ತಾನೆ, ದೇವರ ಥರನೇ ಆಗ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಈ ಒಂದು ಪೋಮ್ನ ಎಂಡ್ ಮಾಡ್ತಾರೆ. ಸೊ ವೆರಿ ಸಿಂಪಲ್ಲು, 3 ಸ್ಟ್ಯಾನ್ಸಾಸು. ಸೊ ಫಸ್ಟ್ ಸ್ಟ್ಯಾನ್ಸಲ್ಲಿ ಅದನ್ನು ಫೋರ್ಸ್ ಮಾಡೋಕ್ಕಾಗಲ್ಲ ಅಂತ ಅಂತಾರೆ. ಸೆಕೆಂಡ್ ಸ್ಟ್ಯಾನ್ಸಲ್ಲಿ ಕಿಂಗ್ ಬಗ್ಗೆ ಮಾತಾಡ್ತಾರೆ, ಮತ್ತು ಅಗೇನ್ ಮರ್ಸಿ ಕೂಡ ಕಂಪೇರ್ ಮಾಡ್ತಾರೆ. ಕೊನೆಗೆ ಗಾಡ್ ಬಗ್ಗೆ ಮಾತಾಡ್ತಾರೆ. ಓಕೆ, ಸೊ ಫೋರ್ಸ್ ಮಾಡೋಕ್ಕಾಗಲ್ಲ, ಹೆವನಿಂದ ಬರುವ ರೈನ್ಗೆ ಕಂಪೇರ್ ಮಾಡಿದ್ದಾರೆ, ಮತ್ತು ಕಿಂಗ್ ಜೊತೆಗೆ ಕಂಪೇರ್ ಮಾಡಿದ್ದಾರೆ. ಕೊನೆಗೆ ಅದು ಈ ಯಾರ್ದು ಗುಣ, ಇದು ಈ ಕರ್ಣೆ ಯಾರ್ದು ಗುಣ, ದೇವರದೇ ಗುಣ ಅಂತ ಅಂದ್ಬಿಟ್ಟು ಈ ಒಂದು ಪೋಮ್ನ ಎಂಡ್ ಮಾಡ್ತಾರೆ. ಓಕೆ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಿಮ್ಮ FA1 ಎಕ್ಸಾಮ್ಗೆ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಮಾಡಿರಿ. ಎನಿ ಕ್ವೆಶ್ಚನ್ಸ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಸೊ ಅದನ್ನು ನೋಡಿಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನಾವೇನು ಮಾಡ್ತೀವಿ ಅದನ್ನು ನೋಡಿಬಿಟ್ಟು ನಿಮಗೋಸ್ಕರ ಉತ್ತರನ ಕೊಡ್ತೀವಿ. ಓಕೆ, ಸಿ ಆಲ್ ನೆಕ್ಸ್ಟ್ ಟೈಮ್, ಬಾಯ್.